ಯುವ ಬ್ರಿಗೇಡ್ ಸಂಘಟನೆಗೆ ಇವತ್ತು ನಾನು ಶುಭಾಶಯಗಳನ್ನು ಕೋರ್ತೇನೆ. ಯಾಕಂತಂದರೆ ಇವತ್ತು ಅದು ದಶಮಾನೋತ್ಸವದ ಸಂಭ್ರಮದಲ್ಲಿದ್ದು ಅದರ ಕುರಿತಾಗಿ ಒಂದೆರಡು ಮಾಡಿರ್ತಕ್ಕಂಥ ಸಾಮಾಜಿಕ ಕಾರ್ಯಗಳ ಕುರಿತು, ಜೊತೆಗೆ ನಮ್ಮ ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯದ ಕುರಿತು ಒಂದೆರಡು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ ನಾನು ಶ್ರೀ DRKD ಪ್ರಭಾರ ಮುಖ್ಯೋಪಾಧ್ಯಾಯರು HPS ಬುದ್ನಿ PM ತೋಟ ತಾಲೂಕು ಮುಧೋಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲೆಗೆ ಭಾಳಷ್ಟು ಕಾರ್ಯಗಳನ್ನು ಯುವ ಬ್ರಿಗೇಡ್ ಮಾಡಿದೆ. ಮೊದಲನೇದಾಗಿ ಸ್ವಚ್ಛತಾ ಕಾರ್ಯ ಸ್ವಚ್ಛತೆಯನ್ನು ಕೇವಲ ಶೌಚಾಲಯಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು, ಜೊತೆಗೆ ಮುಂದೆ ಇರತಕ್ಕಂಥ ಡ್ರೈನೇಜ್ಗಳನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಆವರಣವನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಬಿಸಿ ಊಟದ ಕೋಣೆಯನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಜೊತೆಗೆ ಕೋವಿಡ್ ಸಮಯದಲ್ಲಿಯೂ ಕೂಡ ಭಾಳಷ್ಟು ಸ್ವಚ್ಛತಾ ಕಾರ್ಯಗಳನ್ನು ಹಮ್ಮಿಕೊಂಡು ಅದರಲ್ಲಿ ಯಶಸ್ವಿಯನ್ನು ಕಂಡಿರ್ತಕ್ಕಂಥದ್ದು, ಅದರ ಭಾಗವಾಗಿರ್ತಕ್ಕಂಥದ್ದು ನಮಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಷಯ. ಜೊತೆಗೆ ಅಷ್ಟೇ ಅಲ್ಲ, ಪರ್ಯಾವರಣದ ಕುರಿತಾಗಿ ಭಾಳಷ್ಟು ಆಸಕ್ತಿಕರವಾಗಿರತಕ್ಕಂಥ ಭಾಳಷ್ಟು ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ಕೂಡ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಗಿಡಗಳನ್ನು ಹಚ್ಚತಕ್ಕಂಥದ್ದು, ಗಿಡಗಳನ್ನು ಹಚ್ಚಿ ಅವುಗಳನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂತಹ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ನಮ್ಮ ಶಾಲೆಯು ಕೂಡ ಅತ್ಯುತ್ತಮವಾಗಿರತಕ್ಕಂಥ ಪರ್ಯಾವರಣವನ್ನು ಹೊಂದಿರತಕ್ಕಂಥ ವ್ಯವಸ್ಥೆಯಲ್ಲಿ ಕೂಡ ಒಂದಾಗಿದೆ. ಅದಕ್ಕೆ ಕಾರಣೀಕರ್ತರು ಯುವ ಬ್ರಿಗೇಡ್ ಆಗಿರ್ಬೋದು, ನಮ್ಮ SDMC ಸದಸ್ಯರಾಗಿರ್ಬೋದು, ಹಾಗೂ ಊರಿನ ಗ್ರಾಮಸ್ಥರೆಲ್ಲರ ಸಹಕಾರದಿಂದ ಇದೆಲ್ಲವೂ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಮತ್ತೆ ಅತಿ ಮುಖ್ಯವಾಗಿರತಕ್ಕಂಥದ್ದು, ಗಣಪತಿ ಉತ್ಸವದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಎಲ್ಲರೂ ಕೂಡ POPಯಿಂದ ಮಾಡಿರ್ತಕ್ಕಂಥ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಿದ್ರು. ಅದನ್ನು ಎಲ್ಲರಿಗೂ ಕೂಡ ತಿಳುವಳಿಕೆ ಹೇಳಿ ಎಲ್ಲರೂ ಕೂಡ ಮಣ್ಣಿನ ಗಣಪತಿಯನ್ನು ಕುಡ್ರಿಸಿ ಅದನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂತಹ ಸಂದರ್ಭದೊಳಗೆ ಬಹಳಷ್ಟು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಎಲ್ಲರ ಮನವೊಲಿಸುವಲ್ಲಿ ನಮ್ಮ ಯುವ ಬ್ರಿಗೇಡ್ ಅದು ಮುಂಚೂಣಿಯಲ್ಲಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ವಿದ್ಯಾರ್ಥಿಗಳಿಗಾಗಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಕೊಟ್ಟ, ಆ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಓದ್ಕೊಂಬರ್ರಿ, ಆಮೇಲೆ ನಾವು 2 ದಿನಗಳ ನಂತರ ಪರೀಕ್ಷೆಯನ್ನು ಮಾಡ್ತೀವಿ ಅಂಥೇಳಿ ಮಕ್ಕಳಿಗೆ ಹೇಳಿ 2 ದಿನಗಳ ನಂತರ ಒಂದು ಪರೀಕ್ಷೆಯನ್ನು ನಡೆಸಿ ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರತಕ್ಕಂಥ ಮಕ್ಕಳಿಗೆ ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ನೀಡತಕ್ಕಂಥ ಕೆಲಸವನ್ನು ಕೂಡ ಯುವ ಬ್ರಿಗೇಡ್ ಮಾಡಿದೆ. ಅದಕ್ಕೆ ನಾನು ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಅಷ್ಟೇ ಅಲ್ಲ, ಯೋಗ ತರಬೇತಿಯನ್ನು ಕೂಡ ಮಾಡ್ತಕ್ಕಂಥದ್ದು. ಯೋಗ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥದ್ದು. ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಆರೋಗ್ಯವಂತನಾಗಬೇಕು. ಆ ಆರೋಗ್ಯವಂತನಾಗಬೇಕಾಗಿತ್ತಂದ್ರೆ ಮಗು ಪ್ರಾಯೋಗಿಕವಾಗಿರತಕ್ಕಂಥ ಕೆಲವೊಂದಿಷ್ಟು ದೈಹಿಕ ಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ. ಯಾವಾಗ ಬೇಕಾದಾಗ ಮಾಡಕ್ಕೆ ಬರೋದಿಲ್ಲ. ಅವುಗಳನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಶ್ರೀ ಆನಂದ್ ಬಂಗಿನವ್ರ ಸರ್ ಅವರು ಕೂಡ ವಾರಕ್ಕೆ 1 ಅವಧಿಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ತಿಳಿ ಹೇಳಿ, ಮಕ್ಕಳ ಕಾನ್ಸಂಟ್ರೇಷನ್ ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು, ಮಗು ಯಾವುದೇ ಕಾರಣಕ್ಕೆ ಮನಸ್ಸು ಚಂಚಲ ಆಗಬಾರ್ದು, ಮನಸ್ಸನ್ನು ಯಾವ ರೀತಿ ಹಿಡಿದಿಟ್ಕೋಬೇಕು ಅಂತಕ್ಕಂತಹ ವಿಷಯಗಳ ಕುರಿತು ಸಮಗ್ರವಾಗಿರತಕ್ಕಂಥ ಮಾಹಿತಿಯನ್ನು ನೀಡಿರ್ತಾರೆ. ಅದು ಮಗುವಿನ ಶೈಕ್ಷಣಿಕವಾಗಿ ಭಾಳಷ್ಟು ಅದು ಅನುಕೂಲ ಆಗಿದೆ. ಅದರ ಜೊತೆಗೆ ಭಾಳಷ್ಟು ಕಾರ್ಯಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳು ಕೂಡ ಮಕ್ಕಳಿಗೆ ಮುಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥ ಯುವ ಬ್ರಿಗೇಡ್ ಆ ನಿಟ್ಟಿನೊಳಗೆ ಭಾಳಷ್ಟು ಕಾರ್ಯಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ಚಿತ್ರಗಳನ್ನು ತೋರಿಸ್ತಕ್ಕಂಥದ್ರ ಜೊತೆಗೆ ಪ್ರೇರಣಾದಾಯಿ ನುಡಿಗಳನ್ನು ಮಕ್ಕಳಿಗೆ ಹೇಳಿಸಿ ಆ ಘೋಷವನ್ನು ಕೂಗ್ತಕ್ಕಂಥದ್ದಾಗಿರ್ಬೋದು, ಭಾಳಷ್ಟು ಕಾರ್ಯಚಟುವಟಿಕೆಗಳನ್ನು ಯುವ ಬ್ರಿಗೇಡ್ ಇವತ್ತು ಹಮ್ಮಿಕೊಂಡಿದೆ. ಅಷ್ಟೇ ಅಲ್ಲ, ಇವತ್ತು ನಾವು ಮಗುವಿನಲ್ಲಿ ನೋಡ್ತಾ ಇದ್ದೀವಿ, ಮಗು ಭಾಳಷ್ಟು ಧನಾತ್ಮಕವಾಗಿರತಕ್ಕಂಥ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದೆ. ಜೊತೆಗೆ ರಾಷ್ಟ್ರೀಯತೆಯ ಕಲ್ಪನೆ ಆ ಮಕ್ಕಳಲ್ಲಿ ಬಂದಿದೆ, ಭಾವೈಕ್ಯತೆ ಮೂಡ್ತಾ ಇದೆ. ಇದೆಲ್ಲವೂ ಕೂಡ ಯುವ ಬ್ರಿಗೇಡ್ನ ಸಹಾಯದಿಂದ ಆಗಿದೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಮನಸಾರೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ನೈತಿಕವಾಗಿ ಮಗು ಎಲ್ಲೋ ಕೂಡ ಒಂದು ಅಧಪತನದತ್ತ ಸಮಾಜ ಸಾಗ್ತಾ ಇದೆ. ಆ ಸಮಾಜವನ್ನು ನೈತಿಕವಾಗಿ ಸಬಲರನ್ನಾಗಿ ಮಾಡಲಿಕ್ಕೆ ಬಹಳಷ್ಟು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಯುವ ಬ್ರಿಗೇಡ್. ಆ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಯೋಜನೆಗಳನ್ನು ನಮ್ಮ ಶಾಲೆಯಲ್ಲೂ ಕೂಡ ಮಾಡಿದ್ದಾರೆ, ಗ್ರಾಮದಲ್ಲಿಯೂ ಕೂಡ ಮಾಡಿದ್ದಾರೆ. ಅದಕ್ಕೆ ಆ ಯುವ ಬ್ರಿಗೇಡ್ ಇವತ್ತು ಅಭಿನಂದನೆಗೆ ಅರ್ಹವಾಗಿರತಕ್ಕಂತಹ ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸ್ವಚ್ಛತೆ ಆಗಿರಬಹುದು, ಅಥವಾ ನೈತಿಕವಾಗಿರತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು, ಅಥವಾ ನಮ್ಮಲ್ಲಿ ಕೊರತೆ ಆಗಿರತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣದ ಜೊತೆಗೆ ಸಂಪನ್ಮೂಲವನ್ನು ಎದರಲ್ಲಿ ಕಡಿಮೆ ಆಗಿದೆ, ಆ ಸಂಪನ್ಮೂಲವನ್ನು ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥ ಸದ್ವಿಚಾರವನ್ನು ಇನ್ನೊಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸ್ಕೊಂಡ್ಬಂದು ಅವ್ರು ನಮ್ಮ ಶಾಲೆ ಒಳಗೆ ಹೇಳಿ ಅದು ಕೂಡ ಧನಾತ್ಮಕವಾಗಿರತಕ್ಕಂಥ ಚಿಂತನೆಯಲ್ಲಿ ತೊಡಗುವಂತೆ ನಮ್ಮೆಲ್ಲರನ್ನೂ ಕೂಡ ಮಾಡಿದೆ. ಇದಕ್ಕೆಲ್ಲ ಕಾರಣೀಕರ್ತರಾಗಿರ್ತಕ್ಕಂಥವ್ರು ನಮ್ಮ SDMCಯ ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಹಾಗೂ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಹಾಗೂ ನಮ್ಮ ಇಲಾಖೆ
ಕಾಲ ಕಾಲಕ್ಕೆ ಮಾರ್ಗದರ್ಶನ ಮಾಡ್ತಾ ಬರ್ತಾ ಇದೆ. ಸಮಾಜ ಮತ್ತು ಗ್ರಾಮವನ್ನು ಶಾಲೆಗಳೊಂದಿಗೆ ಜೋಡಿಸಿಕೊಂಡು ಶಾಲೆಗಳನ್ನು ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ವಿಚಾರಧಾರೆಗಳನ್ನು ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಕೂಡಿಕೊಂಡು ಈ ಕಾರ್ಯವನ್ನು ಮಾಡಲಿಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರಪ್ಪ ಅಂತಂದ್ರೆ ಯುವ ಬ್ರಿಗೇಡ್ಗೆ ಇವತ್ತು ದಶಮಾನೋತ್ಸವ 10ನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ. ಅದಕ್ಕೆ ಶುಭಾಶಯಗಳನ್ನು ಕೋರ್ತಾ ಮಗದೊಮ್ಮೆ ನಮ್ಮ ಇಲಾಖೆ ಕಿರಿಯ ಅಧಿಕಾರಿಗಳಿಗೆ ಹಾಗೂ SDMCಯ ಸರ್ವ ಸದಸ್ಯರಿಗೆ ಹಾಗೂ ಯುವ ಬ್ರಿಗೇಡ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.